ಇದು ಮಾನಸಿಕವಾಗಿ ನಮ್ಮನ್ನ ನೋಯಿಸಿದ್ದಾರೆ ಈ ವಿಚಾರದಿಂದ. ಉದ್ದೇಶಪೂರ್ವಕ ಅವರು ಅದ್ವೈತ ತತ್ವನೇ ಸುಳ್ಳು, ಶಂಕರರು ಹೇಳಿದ್ದೆ ಸುಳ್ಳು ಅಂತ ಹೇಳ್ತಾರೆ. 8ನೇ ಶತಮಾನದಿಂದ ಇಲ್ಲಿವರೆಗೂ ಇಲ್ಲದೆ ಇರ್ತಕ್ಕಂಥದ್ದು ಮೊನ್ನೆ ಒಂದು ಉಡುಪಿಯ ಶಿರೂರು ಮಠದಲ್ಲಿ ಆದಂತಹ ಘಟನೆಯಿಂದ ಇವನ್ನೆಲ್ಲ ಇದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಶಂಕರಾಚಾರ್ಯರ ವಿರುದ್ಧ ಅವಹೇಳನಕಾರಿಯಾಗಿ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಶ್ರೀ ಶಂಕರ ಚೈತನ್ಯ ವೇದಿಕೆಯ ಅಧ್ಯಕ್ಷ ಪಿಎಂ ಮಾಲ್ತೇಶ್ ಆಗ್ರಹಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪಿಎಂ ಮಾಲ್ತೇಶ್, ಶ್ರೀ ಆದಿ ಶಂಕರಾಚಾರ್ಯರು ಈ ದೇಶದ ಉದ್ದಗಲಕ್ಕೂ ಸಂಚರಿಸಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿ ಹಿಂದೂ ಧರ್ಮದ ನೆಲೆಗಟ್ಟನ್ನ ಗಟ್ಟಿಗೊಳಿಸಿದ್ದಾರೆ. ಇಂತಹ ಮಹಾತ್ಮರಾದ ಶಂಕರರ ಬಗ್ಗೆ ಇತ್ತೀಚಿನ ಕೆಲವು ಪಡ್ಡೆ ಹುಡುಗರು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಬೇಜವಾಬ್ದಾರಿಯಿಂದ ನಿಂದಿಸ್ತಾ ಇರೋದು ಖಂಡನೀಯ. ಅಲ್ಲದೆ ಇದು ವೈಚಾರಿಕ ಪತನದ ಸಂಕೇತ ಕೂಡ ಆಗಿದೆ ಎಂದರು. ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಈಗಾಗಲೇ ಈ ಬಗ್ಗೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿ ಈ ಘಟನೆಯನ್ನ ವಿರೋಧಿಸಿದ್ದಾರೆ. ಅವರ ಹೇಳಿಕೆಗಳು ಪ್ರತಿಯೊಬ್ಬರೂ ಗೌರವಿಸಬೇಕಾದ ವಿಷಯವಾಗಿದೆ. ಆದರೆ ಕೆಲ ಅಜ್ಞಾನಿಗಳು ಸಂಕುಚಿತ ಮನೋಭಾವದಿಂದ ಶಿಷ್ಯ ವೃಂದದ ಹೆಸರಿನಲ್ಲಿ ವೆಬ್ಸೈಟ್ ಮೂಲಕ ಶಂಕರಾಚಾರ್ಯರ ವಿರುದ್ಧ ಅವಹೇಳನಕಾರಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದು ಬ್ರಾಹ್ಮಣರಿಗೆ ಶೋಭೆ ತರುವಂತದ್ದಲ್ಲ ಎಂದರು. ಉತ್ತರಾದಿ ಮಠದ ಶ್ರೀನಿವಾಸ ಕಲ್ಯಾಣ blogspot.com ಎಂಬ ವೆಬ್ಸೈಟ್ನಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಶಂಕರಾಚಾರ್ಯರ ಕುರಿತು ವಿಷಯಗಳು ಬಿತ್ತರವಾಗ್ತಿವೆ. ಅದರಲ್ಲಿ ಶಂಕರರನ್ನ ಅವಹೇಳನಕಾರಿಯಾಗಿ ಬಿತ್ತರಿಸುವುದೇ ಹೆಚ್ಚಾಗಿದೆ. ಆದ್ರಿಂದ ಈ ವೆಬ್ಸೈಟ್ ಅನ್ನ ರದ್ದು ಮಾಡಬೇಕು ಮತ್ತು ಈ ರೀತಿಯ ಘಟನೆಗಳು ಆಗದಂತೆ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸುವಂತೆ ಉತ್ತರಾದಿ ಮಠ, ಶಂಕರಾಪುರ, ಬೆಂಗಳೂರು ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ಆಗ್ರಹಿಸಿದ್ರು. ಅದ್ವೈತ ಸಿದ್ಧಾಂತವನ್ನೇ ಕೆಲ ಕಿಡಿಗೇಡಿಗಳು ವಿರೋಧಿಸ್ತಾ ಇರೋದು ವಿಚಿತ್ರವಾಗಿದೆ. ಕೆಲ ದಿನಗಳ ಹಿಂದೆ ಉಡುಪಿಯ ಶಿರೂರು ಮಠದಲ್ಲಿ ನಡೆದ ಅಚಾತುರ್ಯ ಘಟನೆಯನ್ನೇ ದುರುಪಯೋಗ ಪಡಿಸಿಕೊಂಡು ಈ ರೀತಿಯ ಅಪಪ್ರಚಾರಗಳು ನಡೆಯುತ್ತಿವೆ. ಬ್ರಾಹ್ಮಣ ಸಂಘದವರು ಕೂಡ ಈ ಬಗ್ಗೆ ಯೋಚಿಸಬೇಕಾಗಿದೆ. ಈ ರೀತಿಯ ಚಟುವಟಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲಾ ತ್ರಿಮತಸ್ಥ ಪೀಠದ ಮಠಾಧಿಪತಿಗಳು ಕೂಡ ಗಮನ ಹರಿಸಬೇಕು. ಅದ್ವೈತ ಸಿದ್ಧಾಂತ ಮಹಾಪುರಾಣಗಳ ಚಿಂತನ ಮಂಥನದಿಂದ ಹೊರಹೊಮ್ಮಿದ ಸತ್ಯವಾಗಿದೆ. ಅಲ್ಲದೆ ರಾಮಾನುಜಾಚಾರ್ಯ, ಮಧ್ವಾಚಾರ್ಯರ ಪರಂಪರೆಗೆ ಒಂದು ಬುನಾದಿ ಕೂಡ ಆಗಿದೆ. ಯಾವುದೇ ಶಿಷ್ಯವೃಂದ ಹೆಸರಿನಲ್ಲಿ ಶಾಂತಿ ಕದಡುವ ಹುನ್ನಾರ ನಡೆಯಬಾರದು. ಅದು ಯಾವುದೇ ಸಿದ್ಧಾಂತ ವಿರುದ್ಧವಾದರೂ ಸರಿ ಅಂತ ಅವರು ವಿಪ್ರ ಸಮುದಾಯದ ಬ್ರಾಹ್ಮಣರೆಲ್ಲರೂ ಸೇರಿ ಪಿತೂರಿ ನಡೆಸುವವರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರು. ಒಂದು ಸಣ್ಣ ಬ್ರೇಕ್ನ ನಂತರ ಪಿಎಂ ಮಾಲ್ತೇಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಳೆಯ ನಾಣ್ಯ, ನೋಟು ಸಂಗ್ರಹಿಸುವ ಹವ್ಯಾಸವಿದೆಯೇ? ನಿಮ್ಮ ಹವ್ಯಾಸಗಳೇ ಸೈಬರ್ ವಂಚಕರ ಬಂಡವಾಳ. ಅಜಾಗರೂಕತೆ ಕೆಲವು ವೇಳೆ ನಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡ್ತವೆ. ವಂಚಕರು ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪ ಕೊಡೋದಾಗಿ ಸುಳ್ಳು ಜಾಹೀರಾತು ನೀಡುತ್ತಾರೆ. ಕುತೂಹಲದಿಂದ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ವಂಚನೆಯ ಮೊದಲ ಹಂತ ಶುರು. ವಂಚನೆಯನ್ನು ನಿಜವೆಂದು ಬಿಂಬಿಸಲು ಹಳೆಯ ಕಾಯಿನ್ಗಳೇ ಫೋಟೋ ಒಕ್ಕು ಅಪ್ಲೋಡ್ ಮಾಡಿಸಿಕೊಂಡು ನಂತರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇದೆ ಎಂದು ನಂಬಿಕೆ ಹುಟ್ಟಿಸ್ತಾರೆ. ಮೊದಲು ರಿಜಿಸ್ಟ್ರೇಷನ್ ಫೀಸ್, ಟ್ಯಾಕ್ಸ್, ಪ್ರಾಸೆಸಿಂಗ್ ಚಾರ್ಜ್ ಎಂದು ಮುಂಗಡವಾಗಿ ಹಣ ಪಾವತಿಸಲು ಹೇಳಿ ನಿಮ್ಮಿಂದ ಹಣ ದೋಚುತ್ತಾರೆ. ಆದ್ದರಿಂದ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ. ಇಡೀ ಭಾರತದಲ್ಲಿ ನಾವು ಬ್ರಾಹ್ಮಣರಿರೋದೇ 2-3% ಮಾತ್ರ. 2-3% ಇರುವಂತವರಿಗೆ ಈ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸುವಂತಹ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಅದನ್ನ ನಾವು ಎಲ್ಲ ಬ್ರಾಹ್ಮಣರು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಸಾಧಾರಣ 400-800 ವರ್ಷಗಳ ಇತಿಹಾಸವನ್ನ ಎಲ್ಲರೂ ಪಾಲಿಸ್ತಾ ಬಂದಿದ್ದಾರೆ. ಅವರವರದ್ದೇ ಆದಂತಹ ದೇವರು, ಅವರವರದ್ದೇ ಆದಂತಹ ಗುರುಗಳಿದ್ದಾರೆ, ಅವರವರದ್ದೇ ಆದಂತಹ ತತ್ವಗಳಿದ್ದಾರೆ. ಅದನ್ನ ಪಾಲಿಸಲಿಕ್ಕೆ ಯಾರೂ ಕೂಡ ಅಡೆತಡೆ ಮಾಡ್ತಾ ಇಲ್ಲ. ಆದರೆ ಅವರ ತತ್ವವನ್ನು ಅವರು ಪ್ರತಿಪಾದಿಸುವುದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಬೇರೆಯ ತತ್ವವನ್ನು ದೂಷಿಸಿ
ಅದ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ನಾನ್ ದೊಡ್ಡವನಾಗ್ತೀನಿ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅವರಂತ ಮೂರ್ಖರು ಇನ್ಯಾರೂ ಇಲ್ಲ. ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾವು ಈ ಕಳೆದ ಘಟನೆ ಹಿಂದೆ ನಾವು ಸ್ವಾಗತಾರ್ಹ ಬೆಳವಣಿಗೆ ನಡೀತು. ಅದಕ್ಕಾಗಿ ಮಂತ್ರಾಲಯ ಪೀಠಾಧಿಪತಿಯಾದಂತಹ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ನಾವು ಹೃತ್ಪೂರ್ವಕ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಿನ್ನೆ ಪತ್ರಿಕೆಗಳೆಲ್ಲ ತಾವು ಗಮನಿಸಿರಬಹುದು. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ದೇಶದ ಉದ್ದಗಲಕ್ಕೂ ಸಂಚರಿಸುತ್ತಾ ಅದ್ವೈತ ತತ್ವಗಳನ್ನು ಪ್ರತಿಪಾದಿಸಿ ಹಿಂದೂ ಧರ್ಮದ ನೆಲಗಟ್ಟನ್ನು ಗಟ್ಟಿಗೊಳಿಸದೆ ಹೋಗಿದ್ದರೆ ಮುಂದಿನ ಆಚಾರ್ಯತ್ರಯರಾದ ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರಿಗೆ ತಳಹದಿ ಸಿಗುತ್ತಿರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಂಕರಾಚಾರ್ಯರು ಭಾರತದ ಸಾಂಸ್ಕೃತಿಕ ಐಕ್ಯತೆಗೆ ಹಾಕಿಕೊಟ್ಟ ಮುನ್ನುಡಿ ಅನನ್ಯವಾದದ್ದು. ಅಂತಹ ಮಹಾತ್ಮರನ್ನು ಇಂದಿನ ಕೆಲ ದೊಡ್ಡ ಹುಡುಗರು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಬೇಜವಾಬ್ದಾರಿತನದಿಂದ ನಿಂದಿಸುತ್ತಿರುವುದು ಅಥವಾ ಹಗೂರವಾಗಿ ಮಾತನಾಡುತ್ತಿರುವುದು ನಮ್ಮ ವೈಚಾರಿಕ ಪತನದ ಸಂಕೇತವಾಗಿದೆ ಎಂದು ಈ ಶ್ರೀ ಮಂತ್ರಾಲಯದ ಪೀಠಾಧಿಪತಿಯಾದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹಿರಿಯರನ್ನ ನೋಡಿ ಬೆಳೀತಾ ಇರೋರು, ಅವರ ಒಂದು ಹೇಳಿಕೆಗಳನ್ನು, ಅವರ ಆದೇಶಗಳನ್ನು ಪಾಲಿಸಬೇಕಾಗಿರುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ನಮ್ಮ ತತ್ವಗಳು ಯಾವುದೇ ಆಗಿರ್ಲಿ, ಅದ್ವೈತ ಆಗಿರ್ಲಿ, ದ್ವೈತ ಆಗಿರ್ಲಿ, ವಿಶಿಷ್ಟ ಅದ್ವೈತ ಆಗಿರ್ಲಿ, ನಾವು ಮೂರನ್ನು ಗೌರವಿಸಿಕೊಂಡು ಎಲ್ಲರೂ ಮುನ್ನಡೀತಾ ಇದ್ದೀವಿ. ಆದ್ರೆ ಇದರ ಒಂದು ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ನಾನು ಕಿಡಿಗೇಡಿಗಳಂತಾನೆ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಶಾಂತಿ ಕಿಡಿಗೇಡಿಗಳಾಗಿರ್ತಾರೆ. ಈ ಧರ್ಮ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದರ ಅವಶ್ಯಕತೆ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ನಿಜವಾಗ್ಲೂ ಇದೆಯಾ? ನಮ್ಮಲ್ಲಿ ಐಕ್ಯತೆಯನ್ನು ನಾವು ಬಯಸ್ತಾ ಇದ್ದೀವಿ, ಏಕತೆಯನ್ನು ಬಯಸ್ತಾ ಇದ್ದೀವಿ, ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದೇವೆ, ನಾವು ಬ್ರಾಹ್ಮಣರು ಎಲ್ಲಾ ಮಠಗಳಿಗೂ ಹೋಗ್ತಾ ಇದ್ದೇವೆ, ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತಾ ಇದ್ದೀವಿ, ಎಲ್ಲಾ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಯಾರೋ ಒಂದಿಬ್ರು ಮಾಡುವಂತಹ ಕಿಡಿಗೇಡಿತನ ನಮ್ಮ ಸಮುದಾಯದಲ್ಲಿ ಧರ್ಮ ಸಂಘರ್ಷಕ್ಕೆ ದಾರಿ ಆಗಬಹುದು ಎಂಬ ಆತಂಕ ಇವತ್ತಿನ ದಿವಸ ನಿರ್ಮಾಣ ಆಗ್ತಾ ಇದೆ. ಇದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು? ನಾವು ತ್ರಿಮತಸ್ಥರು ಸಹ ಸೇರಿ, ನಾನು ತ್ರಿಮತಸ್ಥ ಮಠಗಳಲ್ಲಿ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಪೀಠಾಧಿಪತಿಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ದಯಮಾಡಿ ನಿಮ್ಮ ಆ ಮಠದ ವೆಬ್ಸೈಟ್ಗಳಲ್ಲಿ ಯಾವ ಪ್ರತಿದಿನ ಏನೇನು ವಿಚಾರಗಳು ಅಪ್ಡೇಟ್ ಆಗ್ತಾ ಇದೆ, ಅದರಲ್ಲಿ ಲೀಗಲ್ ಯಾವುದು, ಇಲೀಗಲ್ ಯಾವುದು, ಇದನ್ನ ಆಡಳಿತ ಮಂಡಳಿ ಗಂಭೀರವಾಗಿ ಪರಿಗಣಿಸಿ ಅಕಸ್ಮಾತ್ ಯಾವ್ದಾದ್ರು ಇಲೀಗಲ್ ಆಗಿದ್ರೆ ಅದರ ವಿರುದ್ಧ ಆಡಳಿತ ಮಂಡಳಿಗೆ ಕ್ರಮ ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಶಾಂತಿ ಕರುಳುವ ಒಂದು ಹುನ್ನಾರಕ್ಕೆ ನಾವು ತಡೆ ನೀಡಿದಾಗ ಆಗ್ತದೆ. ದಯವಿಟ್ಟು ಈ ಕೆಲಸವನ್ನು ಎಲ್ಲಾ ಪೀಠಾಧಿಪತಿಗಳು ಸಹ ಉಪನಿಷತ್ತುಗಳು, ಪುರಾಣಗಳು, ಅಲ್ಲಿ ವೈದಿಕ ಧರ್ಮ, ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಸಾರಿ ಧರ್ಮ ಜಾಗೃತಿಗಾಗಿ ಸಾರ್ತಾ ಬಂದರು. ಅವರ ವೈಯಕ್ತಿಕ ಸ್ವಂತಿಕೆಯಿಂದ ಯಾವ್ದಾದ್ರು ನಡೆದಿದ್ರೆ ಇವರು ಆಕ್ಷೇಪಣೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಆದ್ರೆ ಇವರು ವಿರೋಧ ಮಾಡ್ತಾ ಇರೋದು ಶಂಕರಾಚಾರ್ಯರನ್ನೆಲ್ಲ, ನಮ್ಮ ಇಡೀ ಪೂರ್ತಿ ಹಿಂದೂ ಧರ್ಮವನ್ನ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಇಂತಹ ಒಂದು ನಾಚಿಕೆಗೇಡಿನ ಕೆಲಸವನ್ನ ಯಾರು ಮಾಡಬಾರ್ದು. ಇದುವರೆಗೂ ಯಾರು ಮಾಡಿದಿರಿ ಇದನ್ನ ತಕ್ಷಣವಾಗಿ ನೀವು ನಿಲ್ಲಿಸಬೇಕು. ಹಾಗಂತ ನಾವು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುವಂತವರು ತುಂಬಾ ತಾಳ್ಮೆಯಲ್ಲೇ ಇದ್ದೀವಿ. ನಾವು ಅಸಹಾಯಕರು ಅಂತ ದಯವಿಟ್ಟು ಭಾವಿಸ್ಬೇಡಿ. ನಮಗೂ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಬರ್ತದೆ. ಪ್ರತಿಕ್ರಿಯೆ ನೀಡಿದಾಗ ಏನಾಗುತ್ತೆ ಅಂದ್ರೆ ಧರ್ಮ ಸಂಘರ್ಷಗಳು ಉಂಟಾಗ್ತವೆ. ಅದಕ್ಕೆ ದಾರಿಯನ್ನ ನಾವು ಮಾಡಬಾರ್ದು. ಹಾಗಾಗಿ ಎಲ್ಲರನ್ನೂ ಮನವಿ ಮಾಡ್ತೇವೆ, ಇಲ್ಲಿವರೆಗೆ ಆದಂತಹ ವಿಚಾರಗಳನ್ನ ಎಲ್ಲಾ ಮಠಾಧಿಪತಿಗಳು ಗಮನಿಸಿ ಆ ಮಠದ ಶಿಷ್ಯ ವೃಂದ ಅಂತ ಏನು ಅವರು ಕೆಲವೊಂದು ಸಾಮಾಜಿಕ ಜಾಲತಾಣಗಳನ್ನ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಗಂಭೀರವಾಗಿ ಒಂದು ಪರಿಶೀಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಸಮಾಜಕ್ಕೆ ಪೂರಕವಾದಂತಹ ವಿಚಾರವನ್ನು, ಆರೋಗ್ಯಕರವಾದಂತಹ ಬೆಳವಣಿಗೆಗಳನ್ನ ನಡೀಲಿಕ್ಕೆ ಯಾವ ವಿಚಾರಗಳು ಇರಬೇಕು ಇರಬಾರದು ಅನ್ನೋದನ್ನ ತಾವೇ ಹಿರಿಯರು ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಬೇಡವಾದಂತಹ ವೆಬ್ಸೈಟ್ ಇರ್ಬೋದು, ಸಾಮಾಜಿಕ ಜಾಲತಾಣ ಇರ್ಬೋದು, ಇದಕ್ಕೆ ನಿರ್ಬಂಧವನ್ನು ಹೇರಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ಶಾಂತಿ ನೆಲೆಸಬೇಕು. ಎಲ್ಲರೂ ಒಗ್ಗಟ್ಟಾಗುವ ನಿಟ್ಟಿನಲ್ಲಿ ಎಲ್ಲ ಧರ್ಮ ಗುರುಗಳು ಇದಕ್ಕೆ ಬೆಂಬಲಿಸುತ್ತಾ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, ನಾವು ಬ್ರಾಹ್ಮಣರಿರುವುದು ಕೇವಲ ಇದು ಮಾನಸಿಕವಾಗಿ ನಮ್ಮನ್ನ ನೋಯಿಸಿದ್ದಾರೆ ಈ ವಿಚಾರದಿಂದ.
ಉದ್ದೇಶಪೂರ್ವಕ ಅವರು ಅದ್ವೈತ ತತ್ವನೇ ಸುಳ್ಳು, ಶಂಕರರು ಹೇಳಿದ್ದು ಸುಳ್ಳು ಅಂತ ಹೇಳ್ತಾರೆ. 8ನೇ ಶತಮಾನದಿಂದ ಇಲ್ಲಿವರೆಗೂ ಇಲ್ಲದೆ ಇರ್ತಕ್ಕಂಥದ್ದು, ಮೊನ್ನೆ ಒಂದು ಉಡುಪಿಯ ಶಿರೂರು ಮಠದಲ್ಲಿ ಆದಂತಹ ಘಟನೆಯಿಂದ ಇವನ್ನೆಲ್ಲ ಇದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದು ಖಂಡನೀಯ ಅಂತ ನಮ್ಮ ವಾದ. ನಾನು ನಿಮಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಡ್ತೇನೆ, ದಯವಿಟ್ಟು ನೀವು ಓಪನ್ ಮಾಡಿದ್ರೆ ನಿಮಗೆ ಸಾಕ್ಷ್ಯ ಪೂರ್ತಿ ಸಿಗ್ತದೆ. ಅದು ಅಲ್ಲಿ ಶಿಷ್ಯವೃಂದ ಅಂತ ಮಾಡ್ಕೊಂಡಿದ್ದಾರೆ. ನಾವು ಮಠಕ್ಕೆ ಸಂಪರ್ಕ ಮಾಡಿದಾಗ ಅಧಿಕೃತ ವೆಬ್ಸೈಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಠದವರು, ಆಯ್ತಾ. ಹಾಗಂತ ನಾವು ಸುಮ್ಮನೆ ಯಾವುದೋ ಒಂದು ಮಠದ ಮೇಲೆ ನಮಗೆ ಆಧಾರ ರಹಿತವಾಗಿ ನಾವು ದೂರ ನೀಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ವೆಬ್ಸೈಟ್ ನಲ್ಲಿ ಬಂದಿದೆಯೋ ಆ ವೆಬ್ಸೈಟ್ ನ ಅಡ್ರೆಸ್ ಹಾಕಿ, ಯಾವ ಪೇಜ್ ನಲ್ಲಿ ಅವರು ಅಸಹ್ಯವಾಗಿ ಬರೆದಿದ್ದಾರೆ ಆ ದಾಖಲೆ ಸಮೇತ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೊಡ್ತಾ ಇದ್ದೀವಿ. ಅದರ ಪ್ರತಿಯೊಂದು ಕೂಡ ತಮ್ಮದೇ ಒಂದು ತಲುಪಿಸಿದ್ದೇನೆ.